ನಾಯಿ ನರಿಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ. ಸೊ ಇದು ಸಂಗತಿ. ಜೊತೆಗೆ ಕುಮಾರಸ್ವಾಮಿ ಹೇಳಿದಂಥ ಮಾತನ್ನು ಕೇಳಿದ್ರಿ, ಆ ಟಾಟಾ ಅಲ್ಲ ಇಲ್ಲೊಬ್ಬರು ಟಾಟಾ ಅಂತ ಇದ್ದಾರೆ ಅಂತ. ಇನ್ನು ನನ್ನ ವಿರುದ್ಧ 100 ಕೋಟಿ ರೂಪಾಯಿ ಕೇಳಿರುವಂಥ ಆರೋಪ ಬಂದಿದೆ. ಅರ್ಥ ಬೇಡವಾ? 100 ಕೋಟಿ ಕೇಳೋಕೆ ಸಾಧ್ಯನಾ? ಯಾರಾದರೂ ಕೇಂದ್ರ ಸಚಿವರ ಹತ್ರ ಹೋಗಿ 100 ಕೋಟಿ ಕೇಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಜಯ್ ತಾತ. ನಾನು 50 ಕೋಟಿ ಕೇಳಿದ್ದಾರೆ ಅಂತ ಪ್ರೂವ್ ಮಾಡ್ತೀನಿ. 100 ಕೋಟಿ ನಾನು ಕೇಳಿದ್ದೀನಿ ಅನ್ನೋದಕ್ಕೆ ಪ್ರೂವ್ ಮಾಡ್ತಾರಾ? ನೀವು ಕಾರ್ಯಕರ್ತರನ್ನ ಬೆಳೆಸುವಂಥ ಕೆಲಸ ಮಾಡಿ, ಇಂಥ ಕೆಲಸ ಮಾಡಬೇಡಿ. ಕಾರ್ಯಕರ್ತರನ್ನ ಬಳಸ್ಕೊಂಡು ಬಿಸಾಡಬೇಡಿ ಅಂತ. ನೋಡಿ, ಇಲ್ಲಿ ಒಂದು ಸಂಗತಿನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದೇ ವಿಜಯ್ ತಾತ JDSನ ಮಾಧ್ಯಮ ವಿಭಾಗದ ಉಪಾಧ್ಯಕ್ಷರಾಗಿದ್ದರು. ದೇವೇಗೌಡರವರಿಗೆ ಜವಾಬ್ದಾರಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ದೇವೇಗೌಡರನ್ನ ಹೋಗಿ ಭೇಟಿ ಮಾಡಿ ಕುಮಾರಸ್ವಾಮಿ ಜೊತೆಗೆ ಇವರು ಸಂಪರ್ಕ ಮಾಡಿ ಅವರು ಮಾಧ್ಯಮ ವಿಭಾಗದ ಉಪಾಧ್ಯಕ್ಷರಾಗಿದ್ದರು. ಈಗ ಅವರ ಪಕ್ಷದ ಕಾರ್ಯಕರ್ತರನ್ನೇ ಕುಮಾರಸ್ವಾಮಿ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಮುಖದಲ್ಲಿ ನಗುವಿದೆ, ಏನಕ್ಕೆ ತುಂಬ ಖುಷಿ ಆಗಿಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಇಲ್ಲಿವರೆಗೂ ನಮ್ಮ ರಮೇಶ್ ಗೌಡರು, ಕುಮಾರಸ್ವಾಮಿ ನಮಗೆ ವಿಜಯ್ ಟಾಟಾ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ದೂರು ಕೊಟ್ಟಿದ್ದಾರೆ. ನಮ್ಮದು FIR ರಿಜಿಸ್ಟರ್ ಆದಮೇಲೆ 3 ದಿನ ಆದಮೇಲೆ ಒಂದು ದೂರು ಕೊಟ್ಟಿದ್ದಾರೆ. ವಿಜಯ್ ಟಾಟಾ ಮನೆಗೆ ನಾನು ಡಿನ್ನರ್ಗೆ ಹೋಗಿದ್ದೀನಿ ಅಂತ. ರಾತ್ರಿ ನಾನು ಏನು ಡೇಟ್ ಹೇಳಿದ್ರು ಅದೇ ಡೇಟಿಗೆ ಡಿನ್ನರ್ಗೆ ಹೋಗಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೊಂದು ಚೂರು ಖುಷಿ ಆಯ್ತು ನನಗೆ ಇವತ್ತು. ಅಟ್ಲೀಸ್ಟ್ ಇವತ್ತಾದರೂ ಒಪ್ಕೊಂಡಿದ್ದಾರಲ್ಲ ಅಂತ. ದೂರು ಕೊಟ್ಟಿದ್ದಲ್ಲಿ ನಾನು 100 ಕೋಟಿ ಕೇಳಿದ್ದು ಅಂತ. ಅಂದರೆ ವಿಜಯ್ ಟಾಟಾ ಲಾಸಲ್ಲಿದ್ದಾನೆ, ನನಗೆ 100 ಕೋಟಿ ಕೊಡಿ ಅಂತ. ನಾನು ಪಾಯಿಂಟ್ ನಾನು ಇವತ್ತು ಪ್ರೂವ್ ಮಾಡಿದ್ದೀನಿ. ಅವರು 50 ಕೋಟಿ ಕೇಳಿದ್ರು ಅಂತ ಇವತ್ತು ನಾನು ಪಾಯಿಂಟ್ ಕ್ಲಿಯರಾಗಿ ಪ್ರೂವ್ ಮಾಡಿದ್ದೀನಿ. ಇದನ್ನ ಅವ್ರು ನಮ್ಮ ಮನೆಗೆ ಬಂದಿಲ್ಲ ಅಂತ ಇದ್ರು. ನಾನು ಕುಮಾರಸ್ವಾಮಿ ನಮ್ಮ ವಿಜಯ್ ಟಾಟಾ ಯಾರು ಗೊತ್ತಿಲ್ಲ ಅಂತ ಇದ್ರು. ಇವತ್ತು ನನ್ನ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ದುಡ್ಡು ಕೇಳಿದ್ದಾರೆ. ವಿಜಯ್ ಟಾಟಾ ಗೊತ್ತು, ನಾನು ಅವ್ರ ಮನೆಗೆ ಹೋಗಿದ್ದೀನಿ ಊಟಕ್ಕೆ. ಯಾರಾದರೂ ಗೊತ್ತಿಲ್ಲದವ್ರಿಗೆ ಊಟ ಮನೆಗೆ ಕರೆದುಬಿಟ್ಟು 100 ಕೋಟಿ ಕೊಟ್ಟು ನಾನು ಲಾಸ್ ಆಗಿದೆ ಅಂತ ಹೇಳಲಿಕ್ಕಾಗತ್ತೆ? ಕುಮಾರಸ್ವಾಮಿಗೆ ಈ ಸುದ್ದಿಗೋಷ್ಠಿ ಮುಖಾಂತರ ದಯವಿಟ್ಟು ನಿಮ್ಮ ಕಾರ್ಯಕರ್ತನ ಬೆಳೆಸಿ ಈ ಥರ ಮೋಸ ಮಾಡಬೇಡಿ. ಯೂಸ್ ಮಾಡಿಕೊಂಡು ಬಳಸ್ಕೊಂಡು ಬಿಸಾಕಬೇಡಿ. ಯೂಸ್ ಆ್ಯಂಡ್ ಥ್ರೋ ಮಾಡಬೇಡಿ. ಆಮೇಲೆ ನಮ್ಮ ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡೋದು. ಆಮೇಲೆ ಈ 3 ಜನ ಕ್ರಿಮಿನಲ್ಗಳು, ಒಬ್ಬ ಸಸ್ಪೆಂಡೆಡ್ ಪೊಲೀಸ್ ಇನ್ಸ್ಪೆಕ್ಟರ್, ಒಬ್ಬ ಮರ್ಡರರು, ಒಬ್ಬ ರೌಡಿ ಶೀಟರ್, ಇವರೆಲ್ಲ ಏನು ಮಾಡ್ತಾರೆ ಆ್ಯಕ್ಚುಲಿ ಹೇಳಿ? ಇವರೆಲ್ಲ ಮಾಡ್ತಾ ಇರೋದೊಂದು ಈ ಲೋಧಾ ಕಮಿಟಿ ಲ್ಯಾಂಡ್ಗಳು, PSL ಸಂಬಂಧಪಟ್ಟ ಲೋಧಾ ಕಮಿಟಿ ಲ್ಯಾಂಡ್ಗಳು. ನೀವು ಏನಕ್ಕೆ ಇವ್ರಿಗೆ 3 ಜನಕ್ಕೆ ಪ್ರೊಟೆಕ್ಷನ್ ಕೊಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿವರೆಗೂ ಕೂಡ. ವಿಜಯ್ ಟಾಟಾನೇ ಹೆಸರು ಕೆಡಿಸ್ಬಿಡೋಣ. ಯಾಕೆಂದರೆ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡ್ಲಿಕ್ಕೆ ಚಾನ್ಸ್ ಇದೆ. ವಿಜಯ್ ಟಾಟಾ ಪ್ರೆಸ್ಗೆ ಹೋಗ್ಬೋದು ಚಾನ್ಸ್ ಇದೆ. 50 ಕೋಟಿ ಬಗ್ಗೆ ಹೇಳ್ಬಿಡ್ತಾನೆ. ಅದಕ್ಕೆ ಮುಂಚೆನೇ ಅವ್ನು ಕೇಳಿ ಹಾಳು ಮಾಡಿಬಿಡೋಣ. ನಮಗೆ ಯಾರು ಪಾರ್ಟಿಗಳು ಬೇಡ. ನಾನು JDS ಪಾರ್ಟಿ ಆ್ಯಂಡ್ ಮೈ ಅಲಯನ್ಸ್ ವಿತ್ ದ BJP. ಎಷ್ಟು ಚೀಪ್ ಪಾಲಿಟಿಕ್ಸ್ ಅಂದರೆ ಇವರು. ಫಸ್ಟು ಗೊತ್ತಿಲ್ಲ ವಿಜಯ್ ಟಾಟಾ, ಆಮೇಲೆ 100 ಈಗ ನೆಕ್ಸ್ಟ್ ಏನೇನದು 100 ಕೋಟಿ. ಏನಾನು ಮಾತಾಡೋದು ಸೆನ್ಸ್ ಇದೆಯಾ? ಕಾಮನ್ ಸೆನ್ಸ್ ಯೂಸ್ ಮಾಡಿ ಯಾರಾದರೆ. ಪಬ್ಲಿಕ್ ಅಷ್ಟು ಗೊತ್ತಿಲ್ವಾ? ಒಬ್ಬ ಸೆಂಟ್ರಲ್ ಮಿನಿಸ್ಟ್ರಿಗೆ ವಿಜಯ್ ಟಾಟಾ ನಾನು ಲಾಸಲ್ಲಿದ್ದೀನಿ 100 ಕೋಟಿ ಕೊಟ್ಬಿಡಿ ಅಂದರೆ ಕೊಟ್ಬಿಡಿ, ಹಂಗಿದ್ರೆ ಎಲ್ಲರೂ ಕಳಿಸ್ಬಿಡೋಣ.